ದೇವನಹಳ್ಳಿ ಪಟ್ಟಣದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರ್ನಾಟಕ ಮಾದರ ಮಹಾಸಭಾ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಯಿತು. ನಡೆದ ಸಭೆಯಲ್ಲಿ ಕರ್ನಾಟಕ ಮಾದರ ಸಭಾ ಜಿಲ್ಲಾಧ್ಯಕ್ಷ ಸುಬ್ಬರಾಜು ಅವರು ಮಾತನಾಡಿ, ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ನೀಡಿರುವ ನಿರ್ದೇಶನಗಳ ಹಿನ್ನೆಲೆ ರಾಜ್ಯ ಸರ್ಕಾರ ಕಾಯ್ದೆ ರೂಪಿಸಿ 56,342 ಖಾಲಿ ಹುದ್ದೆಗಳ ಭರ್ತಿಯಲ್ಲಿ 15% ಒಳ ಮೀಸಲಾತಿ ನೀಡಬೇಕು, ಇಲ್ಲವಾದರೆ ರಾಜ್ಯವ್ಯಾಪಿ ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯ ಆಧಾರದ ಮೇಲೆ ಪರಿಶಿಷ್ಟ ಜಾತಿಗಳನ್ನು ಗ್ರೂಪ್ ಎಬಿಸಿ ವರ್ಗೀಕರಣದಂತೆ ಒಳ ಮೀಸಲಾತಿ ಜಾರಿಯಾಗಲಿದೆ. ಮುಖ್ಯಮಂತ್ರಿಗಳು ಯಾವುದೋ ಒತ್ತಡಕ್ಕೆ ಮಣಿದು ಒಳ ಮೀಸಲಾತಿ ಜಾರಿಯಾಗಬೇಕು, ಇಲ್ಲವಾದರೆ ಪಕ್ಷಾತೀತವಾಗಿ ಹೋರಾಟ ಮಾಡಲಾಗುತ್ತದೆ ಎಂದು ತಿಳಿಸಿದರು. ನಮ್ಮ ಸಮುದಾಯದ ಹಿರಿಯ ನಾಯಕರುಗಳು ಪ್ರಾಣ ತ್ಯಾಗ ಮಾಡಿ ಬೀದಿಗಳಲ್ಲಿ ಹೋರಾಟಗಳು ಮಾಡಿ ಕಷ್ಟ ಬಿದ್ದುಕೊಂಡು 35 ವರ್ಷಗಳಿಂದ ಸತತವಾಗಿ ನಮ್ಮ ಮಾದಿಗ ಸಮುದಾಯ ನೊಂದ್ಕೊಂಡೇ ಬರ್ತಾ ಇದೆ. ಆದರೆ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಳ ಮೀಸಲಾತಿ ಮಾಡ್ತೀವಿ ಅಂತೇಳಿ ನಾಗಮೋಹನ್ ದಾಸ್ ಅವರ ವರದಿಯನ್ನ ತರಿಸ್ಕೊಂಡು ಅದರಲ್ಲಿ ನಾಗಮೋಹನ್ ದಾಸ್ ವರದಿಯಲ್ಲಿ ಮಾದಿಗರಿಗೆ 6.5%, ಒಲೆಯರಿಗೆ 5.5%, ಮತ್ತೆ ಬೋವಿ ಲಂಬಾಣಿ ಪರ್ಚಾಕೋರ್ಮರಿಗೆ 4%, ಅಲಮಾರಿಗಳಿಗೆ 1% ಅಂತ ನಾಗಮೋಹನ್ ದಾಸ್ ಅವರು ವರದಿ ಸಲ್ಲಿಸಿದ್ರು. ಅದನ್ನ ಯಾವುದೇ ರೀತಿಯಾಗಿ ಸರ್ಕಾರ ಪರಿಗಣಿಸದೆ ರಾಜಕೀಯ ದುರುದ್ದೇಶದಿಂದ ಯಾರೋ ಒತ್ತಡಕ್ಕೆ ಮಣಿದು ಅದನ್ನ 6 ಮತ್ತೆ 5 ಅಂತ ಮಾಡಿ ಅದನ್ನ ನಮಗೆ ಮೋಸ ಮಾಡಿರ್ತಾರೆ. ಮತ್ತೆ ಹಿಂದೆ ಈಗಿನ ಸರ್ಕಾರ ಸಹ ನಮಗೆ ಕೊಳ್ಳಿಡಿಯ ಕೆಲಸ ಮಾಡ್ತು. ಹಿಂದೆ ಸಹ ಮಾಧುಸ್ವಾಮಿಗಳು ಬಿಜೆಪಿ ಸರ್ಕಾರದಲ್ಲಿ ಮಾಧುಸ್ವಾಮಿ ಆಯೋಗವನ್ನು ಮಾಡಿ ಆಗಲೂ ಸಹ ನಮ್ದು 18% ಇದ್ದಂಥ ರಿಸರ್ವೇಷನ್ ಅನ್ನ 24% ಮಾಡಿದ್ರು. ಎಸ್ಸಿಗಳಿಗೆ 15% ಇದ್ದಿದ್ದನ್ನ 17% ಮಾಡಿದ್ರು. ಎಸ್ಟಿಗಳಿಗೆ 3% ಇದ್ದಿದ್ದನ್ನ 7% ಮಾಡಿ ಅದನ್ನ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸದೆ ಇಲ್ಲೇ ಇಟ್ಕೊಂಡು ಅವರು ಸಹ ನಮಗೆ ಚಟ್ಟ ಕಟ್ಟ ಕೆಲಸ ಮಾಡಿದ್ರು. ಇದನ್ನ ನಮ್ಮ ಈಗಿನ ಕಾಂಗ್ರೆಸ್ ಸರ್ಕಾರ ಬಂದು ಇದನ್ನ ನಾಗಮೋಹನ್ ದಾಸ್ ವರದಿ ಮಾಡಿ ಕೋಟ್ಯಾಂತರ ರೂಪಾಯಿಗಳು ಕೊಟ್ಟು ವರದಿಗಳು ತರಿಸ್ತಾರೆ. ಅದೇನಂತ ಗೊತ್ತಾಗ್ತಾ ಇಲ್ಲ, ಮಾದಿಗರಿಗೆ ಮೋಕ್ಷನೇ ಕೊಡ್ತಾ ಇಲ್ಲ. ಆದ್ರಿಂದ ನಾವು ತುರ್ತಾಗಿ ಇವತ್ತು ನಾವು ಪ್ರೆಸ್ ಮೀಟ್ ಕರೆದಿದ್ದೇವೆ. ಯಾಕಂದ್ರೆ ಇದು ಈಗ 54,430 ನೇಮಕಾತಿಗಳನ್ನ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಒಳ ಮೀಸಲಾತಿಯನ್ನು ತಗೊಳ್ತಾ ಇಲ್ಲ. ಇದನ್ನ ನಾವು ಖಂಡನೀಯವಾಗಿ ಇಡೀ ಕರ್ನಾಟಕದ ಮಾದಿಗ ಜನಾಂಗ ಇದನ್ನ ನಾವು ವಿರೋಧ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೆ ಒಳ ಮೀಸಲಾತಿಯನ್ನ ತಾವುಗಳು ಸರ್ಕಾರದಲ್ಲಿ ಒಳ ಮೀಸಲಾತಿಯನ್ನು ತಾವುಗಳು ಏನಾದರೂ ಅಳವಡಿಸಿಕೊಂಡು ಏನಾದರೂ ನೇಮಕಾತಿ ಕೊಟ್ಟಿಲ್ಲ ಆದರೆ ಇಡೀ ಮಾದಿಗ ಸಮುದಾಯ ಈಗ ಎಚ್ಚೆತ್ತುಕೊಂಡಿದೆ. 3 ಪಕ್ಷದ ಎಲ್ಲ ಯುವಕರು ಇದರಲ್ಲಿ ಪಕ್ಷ ಅನ್ನೋದು ಯಾವುದೇ ಕಾರಣಕ್ಕೆ ಪಕ್ಷ ಇಲ್ಲ. ಯಾಕಂದ್ರೆ ಇದು ನಮ್ಮ ಸಮುದಾಯದ ಏಳಿಗೆಗಾಗಿ ನಾವು ಪ್ರತಿಯೊಬ್ಬರು ಇಲ್ಲಿರ್ತಕ್ಕಂಥ ನಮ್ಗೆ ಯಾರಿಗೂ ಸದಾಶಿವ